ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇದರೊಟ್ಟಿಗೆ ದ್ವಾದಶ ರಾಶಿಗಳು ಅಂದರೆ ಒಟ್ಟಾರೆ 12 ರಾಶಿಗಳ ರಾಶಿಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ದಶಾಭುಕ್ತಿಯ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳೂ ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಗಳನ್ನು ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನೋಡಿ, ದಿನನಿತ್ಯವೂ ಕೂಡ ನಾವು ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲದಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಕೂಡ ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಹಾಗೆ ಆ ದಿನ ಕೂಡ ಅವರಿಗೆ ಶುಭಪ್ರದವಾಗುತ್ತೆ, ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ ಅಂತ. ಹಾಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೂ ಕೂಡ ಅದು ಕ್ರಮೇಣವಾಗಿ ದಿನನಿತ್ಯವೂ ಕೂಡ ಅದು ಕಡಿಮೆ ಆಗ್ತಾ ಬರುವಂಥದ್ದು ಕೂಡ ನೋಡ್ಬೋದು. ಆಯುಷ್ಯ ಅಭಿವೃದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ ತೃತೀಯ ದಿವಸ ಅಂದರೆ ತೃತೀಯ ತಿಥಿ ಈ ದಿನ ಇರುವಂಥದ್ದು ಕೂಡ ನೋಡ್ಬೋದು. ಬುಧವಾರ ಇವತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರವನ್ನು ಕೂಡ ನಾವು ಈ ದಿನ ನಕ್ಷತ್ರ ಭಾಗದಲ್ಲಿ ನೋಡ್ಕೋಬಹುದು. ಇನ್ನು ಇಂದ್ರಯೋಗ ವಿಷ್ಟಿಕರಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ಈ ದಿನ ವಿಶೇಷವಾಗಿ ನಾವು ನೋಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಅವಶ್ಯಕವಾಗಿ ತಿಳ್ಕೋಬೇಕು. ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ನಾವು ಶುಭ ಕಾರ್ಯಗಳನ್ನಾಗಲಿ ಮಾಡ್ಕೊಳ್ಳೋದಿಲ್ಲ, ಅಥವಾ ರಾಹುಕಾಲಗಳಲ್ಲಿ ನಾವು ಪ್ರಯಾಣಾದಿಗಳನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿ, ಯಾವುದೋ ಒಂದು ಹೆಣ್ಣು ನೋಡಿಕೆ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೇನೋ, ನಾಮಕರಣಗಳಿಗೆ ಆಗಲಿ ಅಥವಾ ಈ ಷೋಡಶ ಸಂಸ್ಕಾರಗಳಲ್ಲಿ ಯಾವುದೇ ಆಗಲಿ ಒಂದು ಕಾರ್ಯ ಮಾಡಬೇಕಂದ್ರೂ ಕೂಡ ನಾವು ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡುವಂಥದ್ದು. ಇವತ್ತು ರಾಹುಕಾಲ 12 ಗಂಟೆ 16 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಯಮಗಂಡ ಕಾಲ 8 ಗಂಟೆ 1 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೆ ನಾವು ಯಮಗಂಡ ಕಾಲವನ್ನು ಕೂಡ ಈ ದಿನ ತಿಳ್ಕೋಬಹುದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡುವಂಥದ್ದು. ಗುಳಿಕ ಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 16 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನೋಡ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ, ಯಾವುದೇ ರೀತಿಯ ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಗೃಹ ಪ್ರವೇಶ ಆದಿಗಳನ್ನು ಮಾಡ್ಕೊಳ್ಲಿಕ್ಕೆ ಅಥವಾ ಶುಭ ಕಾರ್ಯಗಳಲ್ಲಿ ಕೂಡ ಮಾಡ್ಕೊಳ್ಲಿಕ್ಕೆ ಈ ಒಂದು ಸಮಯ, ಯಾವುದೇ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ನಮ್ಮ ಋಷಿಮುನಿಗಳು ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅನೇಕ ವ್ರತ ಪೂಜಾದಿಗಳನ್ನು ಮಾಡ್ತಾ ಇದ್ರು. ಈ ಒಂದು ಬ್ರಾಹ್ಮಿ ಮುಹೂರ್ತ ಈ ದಿನ 4 ಗಂಟೆ 55 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ. ಇನ್ನು ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಧನುರ್ಮಾಸ ಪ್ರಾರಂಭ ಆಗಿರುವಂಥದ್ದು. ಸೂರ್ಯೋದಯಕ್ಕೆ ಮುಂಚೆ ಆ ಭಗವಂತನಿಗೆ ನೈವೇದ್ಯ ಆಗಬೇಕು, ಶಾತುಮರೆ ಪಾರಾಯಣ ಆಗಬೇಕು ಅಂತೆಲ್ಲ ಅಂತಿರುವಂಥದ್ದು. ತಿರುಪಾವೈ ಪಾರಾಯಣಗಳನ್ನು ಕೂಡ ಮಾಡಿಕೊಳ್ಳುವಂತಹ ಸಮಯ ಕೂಡ ಇದಾಗಿರುವಂಥದ್ದು. ಇವತ್ತಿನ ಸೂರ್ಯೋದಯವನ್ನು ನಾವು ನೋಡಿದಾಗ ಇವತ್ತು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 36 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು 5 ಗಂಟೆ 57 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಇವತ್ತು ಬುಧವಾರ ವಿಷ್ಣು ಭಗವಾನನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಬುಧವಾರ ಗುರುಗಳೇ ಯಾವ ದೇವರನ್ನ ಪೂಜೆ ಮಾಡಬೇಕು. ನೋಡಿ,
ಮಹಾವಿಷ್ಣುವನ್ನು ಕೂಡ ಈ ದಿನ ಆರಾಧನೆ ಮಾಡಬಹುದು. ವಿಷ್ಣುವರ ರಾಟಮಸಿ ವಿಷ್ಣು ಓ ಪೃಷ್ಠಮಸಿ ವಿಷ್ಣು ಅಷ್ಟಪ್ತ್ರೇ ಏಸ್ತೋ ವಿಷ್ಣು ಸ್ಯೂರಸಿ ವಿಷ್ಣು ಓ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವ. ಮಹಾವಿಷ್ಣುವನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ಒಂದು ಕಾಲಮಾನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅವರ ನಕ್ಷತ್ರ ರೀತಿಯ ರಾಶಿಗಳು ಗೊತ್ತಿರುವಂಥದ್ದು. ಅಂದರೆ ಜನ್ಮ ನಕ್ಷತ್ರದಾಗಿ ಒಂದು ಕುಂಡಲಿಯನ್ನು ನಾವು ರಚನೆ ಮಾಡಿದಾಗ ಅದರಲ್ಲಿ ರಾಶಿಯನ್ನು ಕೂಡ ನೋಡುವಂಥದ್ದು. ಅದೇ ರೀತಿ ಕೆಲವರಿಗೆ ಆ ಜನ್ಮ ನಕ್ಷತ್ರ ರಾಶಿ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತಾರೆ, ನಾಮ ನಕ್ಷತ್ರವಾಗಿ ಕೂಡ ರಾಶಿಯನ್ನು ನೋಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವ್ರಿಗೆ ಹೆಸರಿಗೆ ಯಾವ ಒಂದು ರಾಶಿ ಬರುತ್ತೆ ಅದನ್ನು ಕೂಡ ನೋಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ದಿನನಿತ್ಯವೂ ಕೂಡ ನಾವು ರಾಶಿ ಫಲವನ್ನು ನೋಡುವಂಥದ್ದು. ಇವತ್ತು ಈ 12 ರಾಶಿಗಳಲ್ಲಿ ಯಾರಿಗೆಲ್ಲ ಅನುಕೂಲಗಳಿದೆ, ಯಾರಿಗೆಲ್ಲ ಅನಾನುಕೂಲಗಳಿದೆ ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಂಥದ್ದು ಕೂಡ ನೋಡಬೇಕಾಗುತ್ತೆ. ಮೇಷರಾಶಿಯವರು ಇವತ್ತು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಅಲ್ಪ ಹಿನ್ನಡೆ ಅಂತ ಇದೆ. ಯಾವುದೊಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಮದುವೆ ವಿಚಾರದಲ್ಲಿ ತಗೊಳ್ಳಿ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಈ ದಿನ ಮೇಷರಾಶಿಯವರಿಗೆ ಅಲ್ಪ ಹಿನ್ನಡೆ ಅಂತ ಹೇಳುವಂಥದ್ದು. ಅಂದರೆ ಕೆಲಸ ಯಾವುದು ಕೂಡ ನಮಗೆ ಸಡನ್ನಾಗಿ ಕೆಲಸ ಕಾರ್ಯಗಳಾಗಲ್ಲ, ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಂತಹ ಲಕ್ಷಣಗಳು ಕೂಡ ಮೇಷರಾಶಿಯವರಿಗೆ ಗೋಚರ ಫಲದಲ್ಲಿರುವಂಥದ್ದು. ಇನ್ನು ಗೃಹ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಅಂತಲೂ ಕೂಡ ಹೇಳ್ತಾ ಇದೆ. ಅಂದರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು, ಕಿರಿಕಿರಿಗಳು, ವಿನಾಕಾರಣ ಜಗಳಗಳು ಆಗ್ತಾ ಇದ್ರು ಕೂಡ ಆ ಎಲ್ಲ ಸಮಸ್ಯೆಗಳಿಗೆ ಇಂದು ನಿಮಗೆ ಅನುಕೂಲ ಆಗುವಂತಹ ಸ್ಥಿತಿ ಕೂಡ ಮೇಷರಾಶಿಯವರಿಗೆ ಇರುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮ ಕೂಡ ಆಗುವಂಥದ್ದು ನೋಡ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪು ಬರುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಇವತ್ತು ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಸಾಮಾನ್ಯವಾಗಿ. ಆದರೂ ಕೂಡ ನೀವು ಇವತ್ತು ವೃಷಭ ರಾಶಿಯವರು ಎಷ್ಟೇ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೂ ಕೂಡ ಅದರಿಂದ ತಪ್ಪಾಗುವಂಥದ್ದು, ತಪ್ಪು ನುಸುಳುವಂಥದ್ದು, ಸುಮ್ಮನೆ ಯಾವುದೋ ವಿನಾಕಾರಣ ನಿಮಗೆ ತೊಂದರೆಗಳಾಗುವಂಥದ್ದು ಕೂಡ ಈ ದಿನ ಗೋಚರ ಫಲದಲ್ಲಿ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ವಾಹನ ಖರೀದಿ ಕೂಡ ಯೋಗ ಇರುವಂಥದ್ದು ಕೂಡ ನೋಡ್ಕೋಬಹುದಾಗಿದೆ. ಏನೋ ಒಂದು ವಾಹನ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಏನು ಮಾರ್ಗ ನಿಮಗೆ ಗೋಚರ ಆಗ್ತಾ ಇರಲ್ಲ, ಆದರೂ ಕೂಡ ಇವತ್ತು ವೃಷಭ ರಾಶಿಯವರಿಗೆ ವಿಶೇಷವಾಗಿರುತ್ತೆ. ಯಾವುದೇ ವಾಹನದ ಚಿಂತನೆಯನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಖರೀದಿ ಯೋಗ ಕೂಡ ಇವತ್ತು ಇರುವಂಥದ್ದು ನೋಡ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಹೋಟೆಲ್ ಮಾಲೀಕರಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದ ದಿನ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಮಿಥುನ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಅಂದರೆ ಯಾರೆಲ್ಲ ಈ ಹೋಟೆಲ್ ಕೆಲಸಗಳಲ್ಲಿ ಮಾಡ್ತಾ ಇರ್ತೀರಾ, ಅಥವಾ ಮಾಲೀಕರು ಇರ್ತೀರಾ, ಅಥವಾ ಅಲ್ಲಿ ಉದ್ಯಮಿಗಳು ಇರ್ತೀರಾ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ಅವ್ರಿಗೆಲ್ಲ ತುಂಬ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ತುಂಬ ಇವತ್ತು ವಿಶೇಷವಾಗಿ ನೆಮ್ಮದಿಯಿಂದ ಇರುವಂತಹ ದಿನ ಕೂಡ ಇವತ್ತು ಆಗಿರುವಂಥದ್ದು. ಇನ್ನು ಮನೆಗಳಲ್ಲಿ ಕೆಲಸ ಕೂಡ ಹೆಚ್ಚಾಗಿರುವಂಥದ್ದು ಕೂಡ ನೋಡ್ಕೋಬೇಕು. ಮಿಥುನ ರಾಶಿಯವರು ನಿಮ್ಮ ಮನೆಗಳಲ್ಲಿಯೂ ಕೂಡ ಇವತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿರುವಂಥದ್ದು, ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಇವತ್ತು ಮುನ್ನುಡಿ ಬರೆಯುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿ. ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲ ಇದೆ ಅಂತಲೂ ಕೂಡ ನೋಡಿ. ಯಾರೆಲ್ಲ ಕಟಕ ರಾಶಿಯವರು ಇರ್ತೀರಾ, ಅಂದರೆ ಎಲ್ಲೋ ಒಂದು ಹತ್ರ ವ್ಯಾಪಾರನೋ ಏನೋ ಮಾಡ್ತಾ ಇರ್ತೀರ, ಅಲ್ಲಿ ನಿಮಗೆ ಉತ್ತಮ ಫಲ ಅಂತ ಹೇಳುವುದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತೀರಾ, ಹಣದ ವಿಚಾರವೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ಹೊಸ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುವಂಥದ್ದು, ಯಾವುದೋ ಒಂದು ಹೊಸದಾಗಿ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಅನುಕೂಲ ಆಗುತ್ತೆ. ಕಟಕ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ನೋಡಿ, ಯಾವುದೊಂದು ಅಪಘಾತಗಳ ಮುನ್ಸೂಚನೆ ನಿಮ್ಗೆ ಇರುವುದರಿಂದ ನೀವು ಏನು ಮಾಡಬೇಕು ನೋಡಿ, ಒಂದು ವಾಹನ ಚಲಾವಣೆ ಮಾಡಬೇಕಾದ್ರೆ ಆಗಲಿ, ಅಥವಾ ಎಲ್ಲೋ ನೀವು ದೂರದ ಪ್ರಯಾಣ ಇದ್ದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಿಧಾನಗತಿಯಲ್ಲಿ ವಾಹನ ಚಲಾವಣೆಯನ್ನು ಮಾಡಬೇಕಾಗುತ್ತೆ. ಏನು ಹೇಳ್ತಾ ಇರುವಂಥದ್ದು, ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ನಿರೀಕ್ಷೆ ಕೂಡ ಇವತ್ತು ಇರುವುದರಿಂದ ನೀವು ಯಾವ ರೀತಿ ನಾವು ಇವತ್ತು ದಿನವನ್ನು ನಡ್ಕೊಳ್ಬೇಕು ಅಂತ ಚಿಂತನೆ ಮಾಡಿ ಇವತ್ತು ದಿನವನ್ನು ಕಳಿಬೇಕಾಗುತ್ತೆ, ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ. ಕುಟುಂಬದ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಿನ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು ನೋಡಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಕುಟುಂಬದಲ್ಲಿ ತುಂಬ ಚೆನ್ನಾಗಿರುತ್ತೆ, ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಾ, ಮನೆಯಲ್ಲಿ ಎಲ್ಲವೂ ಕೂಡ ಆರೋಗ್ಯದಲ್ಲಿ ಉತ್ತಮವಿರ್ತೀರಾ, ಆರ್ಥಿಕವಾಗಿ ಚೆನ್ನಾಗಿರ್ತೀರಾ. ಆದರೂ ಕೂಡ ಯಾವುದೋ ಒಂದು ವಿಚಾರ ನಿಮಗೆ ಮನಸ್ಸಿಗೆ ನೆಮ್ಮದಿ ಕೆಡಿಸುವಂತಹ ಸನ್ನಿವೇಶ ಎದುರಾಗುವಂಥದ್ದು ಕೂಡ ಈ ದಿನ ಗೋಚರ ಫಲದಲ್ಲಿ ಇರುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ವಿದೇಶ ವ್ಯವಹಾರದಲ್ಲಿ ಅನುಕೂಲ ಕೂಡ ನೋಡ್ಬೋದು ನೋಡಿ. ವಿದೇಶದಲ್ಲಿ ಕೂಡ ಇವತ್ತು ಏನಾದರೂ ವ್ಯಾಪಾರ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ, ಹೂಡಿಕೆಗಳು ಮಾಡ್ತಾ ಇರ್ತೀರಾ, ಅವ್ರಿಗೆ ಅನುಕೂಲ ಆಗುತ್ತೆ ಸಿಂಹರಾಶಿಯವ್ರಿಗೆ ಇವತ್ತು ವಿದೇಶ ವಿಚಾರದಲ್ಲಿ. ಇನ್ನು ಕನ್ಯಾ ರಾಶಿ. ಈ ದಿನ ವ್ಯಾಪಾರಗಳಿಗೆ ಹೆಚ್ಚಿನ ಲಾಭದಾಯಕವಾಗಿರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ವ್ಯಾಪಾರಸ್ಥರಿರ್ತೀರಾ, ಈ ದಿನ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ, ಅಭಿವೃದ್ಧಿ ಆಗುತ್ತೆ, ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತೆ, ನಿಮಗೆ ಧನಾಗಮನದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸದೃಢರಾಗ್ತೀರಾ ನೀವು
ಕನ್ಯಾ ರಾಶಿಯವರು. ಹಾಗೆ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ. ನೋಡಿ, ಏನಾದರೂ ಆಸ್ತಿ ವಿಚಾರದಲ್ಲಿ ಆಸ್ತಿ ಮಾತುಕತೆನೋ ಅಥವಾ ಆಸ್ತಿ ತೆಗೆದುಕೊಳ್ಳೋ ವಿಚಾರನೋ ಅಥವಾ ಮಾರಾಟ ಮಾಡುವ ವಿಚಾರದಲ್ಲಿನೋ ಹೆಚ್ಚಿನ ಜಾಗೃತೆ ವಹಿಸಬೇಕಾಗುತ್ತೆ ಇವತ್ತು ಕನ್ಯಾ ರಾಶಿಯವರು. ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವ ಕೂಡ ಇರುವಂಥದ್ದು ನೋಡ್ಕೋಬೇಕಾಗುತ್ತೆ. ಕನ್ಯಾ ರಾಶಿಯವ್ರಿಗೆ ಇವತ್ತು ಆಸ್ತಿ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ, ಆರೋಗ್ಯ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ. ಆವಾಗ ಏನು ಮಾಡಬೇಕು ನಾವು? ಯಾವುದೇ ಒಂದು ಆಸ್ತಿ ಮಾರಾಟದಲ್ಲಿನೋ ಅಥವಾ ತೆಗೆದುಕೊಳ್ಳುವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೋಬೇಕು. ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ನಿಮಗೆ ತೊಂದರೆಗಳು ಕಾಣಿಸಿದ್ರು ಕೂಡ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡ್ಕೋಬೇಕು. ವೈದ್ಯರ ಬಳಿ ತೆರಳೋದು ಅಥವಾ ಮನೆಮದ್ದುಗಳು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಏನಾದರೂ ಆಗಲಿ ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ತುಂಬ ವಿಶೇಷ ಆಗಿರುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ, ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶ ಇದೆ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ತುಲಾ ರಾಶಿಯವರು ಯಾವುದೋ ತುಂಬ ಕಷ್ಟ ಬೀಳ್ತಾ ಇರ್ತಾರೆ, ಹಣದ ನಿಮಗೆ ಹಂಬಲ ಜಾಸ್ತಿ ಇರುವಂಥದ್ದು, ಅವಶ್ಯಕತೆ ಜಾಸ್ತಿ ಇರುತ್ತೆ, ಆದರೆ ಎಲ್ಲೂ ಕೂಡ ನಿಮಗೆ ಹಣ ಸಿಗ್ತಾ ಇರಲ್ಲ. ಆದರೆ ನೋಡಿ, ನಿರೀಕ್ಷಣೆ ಮಾಡಿರಲ್ಲ ಅಂಥ ಒಂದು ಕಡೆಗಳಿಂದ ನಿಮಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇವತ್ತು ತುಲಾ ರಾಶಿಯವರಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತಲೂ ಕೂಡ ಹೇಳ್ತಾ, ಅಂದರೆ ಯಾವುದೋ ಒಂದು ಸಾಂಸ್ಕೃತಿಕವಾಗಿ ಯಾವುದೋ ಒಂದು ನಿಮಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಲಕ್ಷಣಗಳು ಕೂಡ ಈ ದಿನ ನಿಮಗೆ ಗೋಚಾರ ಫಲದಲ್ಲಿ ಇರುವಂಥದ್ದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೆಯುತ್ತದೆ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರು ಯಾವುದೋ ಒಂದು ರಾಜಕೀಯವಾಗಿ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ತುಂಬ ಬಹುಮುಖ್ಯ ಆಗಿರುವಂಥದ್ದು. ಆ ಕೆಲಸ ಕಾರ್ಯ ನಿಮಗೆ ವೇಗವಾಗಿ ನಿಮಗೆ ಕೆಲಸ ಕಾರ್ಯ ಆಗುವಂಥದ್ದು ಕೂಡ ನೋಡ್ಬೋದು. ಮತ್ತು ಪ್ರಮುಖ ಕೆಲಸಗಳಲ್ಲಿಂದು ನೀವು ಯಶಸ್ವಿ ಆಗ್ತೀರಿ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾವುದೋ ಒಂದು ಪ್ರಮುಖವಾಗಿರುವಂತಹ ಕೆಲಸ ರಾಜಕೀಯದಲ್ಲಿ ಕ್ಷೇತ್ರದಲ್ಲೇ ಆಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಆಗಲಿ ಯಾವುದೋ ಒಂದು ನಿಮಗೆ ಪ್ರಮುಖ ಅಂತಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ರೀತಿ ಇರುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಇವತ್ತು ವೃಶ್ಚಿಕ ರಾಶಿಯವರಿಗೆ ನೋಡಬಹುದು. ಇನ್ನು ಧನಸ್ಸು ರಾಶಿ, ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಆಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಯವರು ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ ಅಥವಾ ಈ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತೀರಾ, ಧನ ಆಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡಬಹುದು. ಹಾಗೆ ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತೀರಾ, ಇನ್ನೂ ಸ್ವಲ್ಪ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೇನೋ ಅಥವಾ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೇನೋ ನಿಮಗೆ ಅವಕಾಶಗಳು ಕಲ್ಪಿತವಾಗುವಂಥದ್ದು ಕೂಡ ಇವತ್ತು ಗೋಚಾರ ಫಲದಲ್ಲಿ ಇರುವಂಥದ್ದು ಧನುಸು ರಾಶಿಯವರಿಗೆ. ಹಾಗೂ ನನಗೆ ವಿಶೇಷ ನೋಡಿ, ಇವತ್ತು ಸಾಲಬಾಧೆಯಿಂದ ಮುಕ್ತಿ ಸಿಗುವಂಥದ್ದು ಕೂಡ ಇರುವಂಥದ್ದು ಧನುಸು ರಾಶಿಯವರಿಗೆ. ಏನಾದರೂ ಈ ಸಾಲಬಾಧೆಯಿಂದ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ, ಯಾವುದೋ ಸಾಲಕ್ಕೆ ಸಿಗಾಕೊಂಡ್ಬಿಟ್ಟಿರ್ತೀರಾ, ಕೊಡ್ಲಿಕ್ಕೆ ಆಗ್ತಾರಿಲ್ಲ, ಅವೆಲ್ಲದರಿಂದ ನಿಮಗೆ ಆ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕೂಡ ಈ ದಿನ ಧನುಸು ರಾಶಿಯವರಿಗೆ ಗೋಚಾರದಲ್ಲಿ ಇರುವಂಥದ್ದು. ಹಾಗೆ ಮಕರ ರಾಶಿ, ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ನೀವು ದೈವ ಕಾರ್ಯಗಳಲ್ಲಿ ಇವತ್ತು ಆಸಕ್ತಿ ಹೆಚ್ಚಾಗುವಂಥದ್ದು. ಪೂಜಾ ವಿಧಿವಿಧಾನಗಳಲ್ಲೇನೋ ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳಲ್ಲಿ ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚಾರದಲ್ಲಿ ಇರುವಂಥದ್ದು. ಇನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸುವಿರಿ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ಇವತ್ತು ಮಕರ ರಾಶಿಯವರಿಗೆ ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇದೆ. ಅಂದರೆ ಯಾವುದೋ ಒಂದು ನಿಮಗೆ ಉಲ್ಲಾಸಕ್ಕೋಸ್ಕರನೋ ಆಡಂಬರಕ್ಕೋಸ್ಕರನೋ ಅಥವಾ ಮನೆಯಲ್ಲಿ ಏನೋ ಒಂದು ಬೇಕಾಗಿರೋ ವಸ್ತು, ತುಂಬ ಐಷಾರಾಮಿ ಅಂದರೆ ತುಂಬ ಕಾಸ್ಟ್ಲಿ ಆಗಿರುವಂಥದ್ದು, ತುಂಬ ಹಣವನ್ನು ವ್ಯರ್ಥ ಮಾಡಿ ನೀವು ಈ ದಿನ ಒಂದು ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಾಣುವಂಥದ್ದು ಮಕರ ರಾಶಿಯವರಿಗೆ ತುಂಬ ವಿಶೇಷ. ನೋಡಿ, ವಿದ್ಯಾಭ್ಯಾಸದಲ್ಲಿ ನಿಮಗೆ ಪ್ರಗತಿ ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು ನೋಡ್ಬೋದು. ಇನ್ನು ಕುಂಭರಾಶಿ, ಕುಟುಂಬ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ನೋಡಿ, ಕುಂಭರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಟುಂಬದಲ್ಲಿ ವಿನಾಕಾರಣ ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣಗಳು ಇರುವುದರಿಂದ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತುಗಳನ್ನು ಆಡಬೇಕಾಗುತ್ತೆ. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಕೂಡ, ಹಣದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಪ್ರಗತಿ ಕಾಣ್ತೀರಾ, ಆದರೂ ಕೂಡ ನೀವು ಜಾಗ್ರತೆಯಿಂದ ಕೆಲಸ ಮಾಡ್ಕೋಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ, ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗಳು ಸಿಲುಕೊಳ್ತೀರಾ ಅಂತ. ನೋಡಿ, ಮೀನರಾಶಿಯವರು ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತೀರಾ, ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ, ಸುಮ್ಮನೆ ಅಲ್ಲಿ ಇಲ್ಲಿ ಹೇಳ್ಕೊಳ್ಳೋದ್ರಿಂದ ಅದು ಏನಾಗ್ಬಿಡುತ್ತೆ, ಕೆಲವರು ನೋಡಿ ದೃಷ್ಟಿದೋಷದಿಂದ ತೊಂದರೆ ಮಾಡುವಂಥದ್ದು. ಯಾರಿಗೋ ಏನೋ ಪಾಪ ನೀವೇನೋ ಕಷ್ಟಪಟ್ಟು ಏನೋ ಕೆಲಸ ಮಾಡಬೇಕು ಅಂದ್ಕೊಂಡ್ಬಿಟ್ಟಿರ್ತೀರಾ, ಅದನ್ನು ಯಾರೋ ತೊಡಕು ಮಾಡಿಬಿಡ್ತಾರೆ. ಒಳ್ಳೆ ಕೆಲಸಕ್ಕೆ ಯಾವತ್ತು ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನೋ ಒಂದು ಕೆಲಸ ಮಾಡಬೇಕು ಇದ್ರೂ ಕೂಡ ಅದೆಲ್ಲೂ ಕೂಡ ಅದನ್ನು ವ್ಯಕ್ತಪಡಿಸೋಕೆ ಹೋಗಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಮೀನರಾಶಿಯವರು ಈ ದಿನ. ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಪೂರ್ಣಗೊಳ್ಳುವುದು ಅಂತ. ನೋಡಿ, ಯಾವಾಗ ನಾವು ಏನು ಕೂಡ ನೋಡಿ ಯಾರಿಗೂ ತೊಂದರೆ ಮಾಡ್ತೀರಾ, ನಮ್ಮ ಕೆಲಸಗಳನ್ನು ಮಾಡಿಕೊಂಡಾಗ ಆ ಕೆಲಸ ಕಾರ್ಯ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ, ಯಶಸ್ಸನ್ನು ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿತ್ತು ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ನಿಮ್ಮಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಥವಾ ಗುರೂಜಿಯವ್ರನ್ನ ನಾವು ನೇರವಾಗಿ ಬಂದು ಭೇಟಿ ಆಗಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಿವೆ ಅಂದರೆ ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವರ ಕಚೇರಿಗೆ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಸಿಗ್ತಾರೆ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆನಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ದಶಾಭುಕ್ತಿಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಈ ದಶಾಭುಕ್ತಿ ಅಂದರೆ ಏನು, ಇದರ ಕುರಿತಾಗಿ ಏನು ಹೇಳ್ತಾರೆ ಗುರೂಜಿ, ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ. ನೋಡಿ, ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನವಗ್ರಹಗಳ ಅಧೀನದಲ್ಲಿರ್ತಾನೆ ಅಂತ, ಮತ್ತು ನವಗ್ರಹಗಳ ಪ್ರಭಾವಗಳು ನಮ್ಮ ಮೇಲೆ ಬೀರುತ್ತೆ ಅಂತ ಸಾಮಾನ್ಯ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ನಾವು ಕೂಡ ತುಂಬ ಸರಿ ಈ ನವಗ್ರಹಗಳ ಬಗ್ಗೆ ಮಾತಾಡಿದ್ದೀವಿ. ಆದರೆ ದಶಾಭುಕ್ತಿ ಅಂತ ನೋಡಿ, ಈಗ ಸಾಮಾನ್ಯವಾಗಿ ಆಡುಭಾಷೆಯಲ್ಲೂ ಕೂಡ ಏನಪ್ಪ ನಿನಗೆ ಶುಕ್ರ ದಶೆ ನಿನಗೆ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಶುಕ್ರ ದಶೆಯಲ್ಲಿ ಹುಟ್ಟುಬಿಟ್ಟಿದೆಯಾ, ನಿನಗೆ ರಾಜಯೋಗ ಇದೆ ಅಂತಲೇ ಕೂಡ ಇಲ್ಲ ಹೇಳ್ತಾ ಇರ್ತಾರೆ. ಏನಿದು ದಶಾಭುಕ್ತಿ ಅಂತ ತಿಳ್ಕೊಬೇಕು. ನೋಡಿ, ಈ ದಶಾಭುಕ್ತಿ ಅಂತ ಹೇಳುವಂಥದ್ದು ಒಂದು ಮಗು ಜನನವಾದಾಗಿಂದ ಯಾವ ನಕ್ಷತ್ರದಲ್ಲಿ ಮಗು ಜನನವಾಗಿದೆ, ಯಾವ ಒಂದು ದಶಾಭುಕ್ತಿಗಳಲ್ಲಿ ಮಗು ಜನನವಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಪೂರ್ಣಾಯುಷ್ಯ ಅಂತ ಬಂದಾಗ 120 ವರ್ಷ ಅಂತಲೂ ಕೂಡ ಹೇಳ್ತಾರೆ. ಕೆಲವೊಂದು ವಿಚಾರದಲ್ಲಿ 123 ವರ್ಷ ಅಂತಲೂ ಕೂಡ ಹೇಳ್ತಾರೆ. ಕೆಲವೊಂದು ಈ ನವಗ್ರಹಗಳ ನಾವು ನೋಡಿಕೊಂಡಾಗ 120 ವರ್ಷ ದಶಾಭುಕ್ತಿಗಳು ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಈ 120 ವರ್ಷಗಳನ್ನು ಕೂಡ ನೋಡಿ, ನಾವು ಯಾವಾಗ ಮನುಷ್ಯ ನೋಡಿ ಈ ವರ್ಷಗಳಲ್ಲಿ ನಿಮ್ಗೆ ಹಿಂಗಾಗುತ್ತೆ. ಕೆಲವರು ಈಗ ಜಾತಕವನ್ನು ನೋಡಿದಾಗ ಹೇಳ್ತಾರಲ್ವ, ನೋಡಪ್ಪ ನೀನು ಈ 15ನೇ ವರ್ಷದಲ್ಲಿ ನಿನಗೆ ಈ ಥರ ಒಂದು ಕಂಟಕ ಇದೆ, ಈ ಥರ ಪೂಜೆ ಮಾಡಿಸ್ಬೇಕು, ಈ ಥರ ಒಂದು 23ನೇ ವರ್ಷದಲ್ಲಿ ನಿನಗೆ ಒಂದು ಯೋಗ ಇದೆ, ಈ ಥರ ಆಗುತ್ತೆ, ಈ ಥರ ಗೌರ್ಮೆಂಟ್ ಕೆಲಸಗಳಾಗುತ್ತೆ, ಇದೆಲ್ಲ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರ್ತಾರಲ್ವ. ಇದನ್ನು ಯಾವ ರೀತಿ ಹೇಳ್ತಾರೆ, ಏನಿದು ದಶಾಭುಕ್ತಿನ ತಿಳ್ಕೊಬೇಕಾಗುತ್ತೆ. ನೋಡಿ, ಈ ದಶಾಭುಕ್ತಿ ಅನ್ನುವಂಥದ್ದು ಈಗೇನು ನಮ್ಮ ಈ ನವಗ್ರಹಗಳಿದ್ದಾವೆ, ಈ ನವಗ್ರಹಗಳು ಎಲ್ಲವೂ ಕೂಡ ಇಷ್ಟಿಷ್ಟೇ ವರ್ಷಗಳು ಈ ದಶಾಭುಕ್ತಿ ಇರುತ್ತೆ ಅಂತ ಹೇಳುತ್ತೆ. ಮತ್ತು ಯಾವ ದಶಾಭುಕ್ತಿಗಳಲ್ಲಿ ಯಾರಿಗೆಲ್ಲ ಏನೆಲ್ಲ ಫಲಗಳು ಸಿಗುತ್ತೆ ಅಂತಲೂ ಕೂಡ ನಾವು ಅವಶ್ಯಕವಾಗಿ ನೋಡ್ಕೋಬೇಕಾಗತ್ತೆ. ದಶಾಭುಕ್ತಿಗಳಲ್ಲಿ ಮತ್ತೆ ಅದನ್ನೇನು ಹೇಳ್ತೀವಿ ನಾವು, ಈಗ ರವಿ ದಶೆ ಪ್ರಾರಂಭ ಆಯಿತು ಅಂತೇಳಿ, ರವಿ ದಶೆಯಲ್ಲಿ ಈ ಕೇತು ಭುಕ್ತಿ ಬಂದರೆ ಏನು ಅಂತ ಅಂದರೆ, ಈ ಒಂದು 6 ವರ್ಷ 7 ವರ್ಷ ಈಗ ದಶೆಗಳಿದ್ದಾಗ ಈ 6 ವರ್ಷಗಳಲ್ಲಿ ಕೂಡ ಯಾವ ರೀತಿ ನೋಡಿ ದಶೆಗಳಲ್ಲಿ ಕೂಡ ನಮಗೆ ಭುಕ್ತಿ ಅಂತಲೂ ಕೂಡ ಬರುತ್ತೆ. ಈಗ ಅಲ್ಲಿ ಕೂಡ ನವಗ್ರಹಗಳು ಕೂಡ ಮತ್ತೆ ನಮ್ಮ ಜೀವನದಲ್ಲಿ ಬಂದು ಹೋಗುವಂಥದ್ದು. ಈ ಒಂದು ಸಂದರ್ಭಗಳಲ್ಲಿ ಆ ಒಂದು ಮನುಷ್ಯನ ಜೀವನಗಳು ಯಾವ ರೀತಿ ಇರುತ್ತೆ, ಏನೆಲ್ಲ ಅನುಕೂಲಗಳಿರುತ್ತೆ ಮತ್ತು ಏನೆಲ್ಲ ಅನಾನುಕೂಲಗಳಿರುತ್ತೆ, ಇದನ್ನು ನೋಡೇ ಒಂದು ಜಾತಕವನ್ನು ನಿರ್ಣಯ ಮಾಡುವಂಥದ್ದು. ಹಾಗಾಗಿ ಈ ದಶಾಭುಕ್ತಿಗಳ ಬಗ್ಗೆ ನೋಡುವಂಥದ್ದು, ಯಾವೆಲ್ಲ ನಕ್ಷತ್ರಗಳಲ್ಲಿ ಜನಿಸಿದಾಗ ಯಾವ ದಶಾಭುಕ್ತಿಗಳಿರುತ್ತೆ ಮತ್ತು ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿ. ಪ್ರಥಮವಾಗಿ ಯಾವ ವ್ಯಕ್ತಿಯು ಜನ್ಮ ನಕ್ಷತ್ರವು ಕೃತಿಕ ಉತ್ತರಾಷಾಢ ನಕ್ಷತ್ರವಾಗಿದ್ದರೆ ನೋಡಿ, ಈ 3 ನಕ್ಷತ್ರಗಳು ನೆನ್ಪಿಟ್ಕೋಬೇಕು. ಕೃತಿಕ ಉತ್ತರಾಷಾಢ ನಕ್ಷತ್ರಗಳು. ಈ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದರೆ ಅವರು ಏನು ರವಿ ದಶೆಯಲ್ಲಿ ಹುಟ್ಟಿದ್ದಾರೆ ಅಂತಲೂ ಕೂಡ ತಿಳ್ಕೊಬೇಕಾಗುತ್ತೆ. ನೋಡಿ, ರವಿ ದಶೆ ಪ್ರಾರಂಭ ಆಗಿರುತ್ತೆ ಅಂದರೆ ಅವ್ರು ಹುಟ್ಟುತ್ತಾನೆ ರವಿ ದಶೆಯಲ್ಲಿ ಹುಟ್ಟುತ್ತಾರೆ ಅಂತ. ಇದರಿಂದ ಏನು ಅನುಕೂಲ ಮತ್ತು ಅನಾನುಕೂಲ ನೋಡ್ಕೋಬೇಕು. ನೋಡಿ, ಈ ರವಿ ದಶೆ ಅನ್ನುವಂಥದ್ದು 6 ವರ್ಷಗಳ ಕಾಲ ಇರುತ್ತೆ ಅಂತ ಒಬ್ಬ ಮನುಷ್ಯನಿಗೆ. ನೋಡಿ, ರವಿ ದಶೆ ಅಂತ ಹುಟ್ಟಿದಾಗಲೇ ರವಿ ದಶೆಯಲ್ಲಿ ಹುಟ್ಟದ ಅಂತ ಅಂದರೆ ಆ ಒಂದು ಮಗು ರವಿ ದಶೆಯಲ್ಲಿ ಹುಟ್ಟಿದೆ 6 ವರ್ಷಗಳ ಕಾಲ ಇದೇ ದಶೆಯಲ್ಲಿ ಆ ಮಗು ಇರುತ್ತೆ ಅಂತ. ಈ ದಶೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ, ಈ ಸಂದರ್ಭದಲ್ಲಿ ಮಾನಸಿಕ ಹಿಂಸೆಗಳು, ತೊಳಲಾಟಗಳು, ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಪಡ್ತಾ ಇರ್ತಾರೆ. ಕೆಲವರು ನೋಡಿ ಮಕ್ಕಳು ಸುಮ್ಮನೆ ಅಳ್ತಾ ಇರುವಂಥದ್ದು, ಮತ್ತು ಮನೆಯಲ್ಲಿ ಕೂಡ ತೊಂದರೆ ಆಗ್ತಾ ಇರುತ್ತೆ. ಮಗು ಹುಟ್ಟಿದ ಮೇಲೆ ಸುಮ್ಮನೆ ಏನೋ ತೊಂದರೆಗಳಾಗುವಂಥದ್ದು, ಆ ಮನೇಲಿ ಎಲ್ರಿಗೂ ಕೂಡ ಮಾನಸಿಕವಾಗಿ ಏನೋ ತೊಂದರೆ ಅನುಭವಿಸ್ತಾ ಇರ್ತಾರೆ. ಈ ರೀತಿಯಲ್ಲಿ ಆಗುವಂಥದ್ದು ನೋಡ್ಕೋಬೇಕಾಗುತ್ತೆ. ಹಾಗೆ ಬಂಧು ವಿರೋಧಿ ಆಗುವಂಥದ್ದು ಕೂಡ ನೋಡಬೇಕು. ಬಂಧುಗಳಿಂದ ವಿರೋಧ ಕಟ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಮಕ್ಕಳಾದ್ಮೇಲೆ ಎಷ್ಟೋ ಮನೆಯೇ ಒಡೆದೋಗುತ್ತೆ ಅಂತಲೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಥವಾ ಈ ರೀತಿಯೆಲ್ಲ ಆಗ್ಬಿಡುತ್ತೆ. ಆ ಒಂದು ಜನನ ಕಾಲದಲ್ಲಿ ಇರುವಂತಹ ರವಿ ದಶೆಯಿಂದ ಆ ಸಂದರ್ಭದಲ್ಲಿ ಕೆಲವೊಂದು ರವಿ ಶಾಂತಿನೋ ಅಥವಾ ಅದಕ್ಕೆ ಏನು ನಮಗೆ ಆ ಪರಿಹಾರಗಳು ಮಾಡ್ಕೋಬೇಕು, ಅದು ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ. ನೋಡಿ, ಬಂಧುಗಳ ವಿರೋಧ ಅಂತ ಇದೆ. ಸುಮ್ಮನೆ ಬಂಧುಗಳಿಂದ ನಾವು ವಿರೋಧ ಕಟ್ಕೊಂಡು ಏನು ಕೂಡ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಯಾವತ್ತೂ ಕೂಡ ಒಂದು ಬಂಧುಗಳು ಬಾಂಧವರು ನಮ್ಮ ಜೊತೆ ಯಾವಾಗ ಇರ್ತೀವಿ, ಪಕ್ಕದವರಾಗಲಿ, ಇದು ಯಾವಾಗ
ನಾವು ಸಂಬಂಧ ಚೆನ್ನಾಗಿರುತ್ತೆ, ನಮಗೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಕೂಡ ಆಗುತ್ತೆ, ನಮಗೆ ಮುಂದೆ ಹೋಗ್ಲಿಕ್ಕೂ ಕೂಡ ನಮಗೆ ದಾರಿ ಕೂಡ ಗೋಚರ ಆಗುತ್ತೆ. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಯಾವ ಒಂದು ದಶೆಯಲ್ಲಿ ಜನನ ಆಗಿದೆ ಅಂತ. ಮತ್ತು ಇದರಿಂದ ನೋಡಿ ವಿದೇಶ ಪ್ರಯಾಣ ಯೋಗ ಕೂಡ ಇರುವಂಥದ್ದು. ಯಾರೆಲ್ಲ ವಿದೇಶದಲ್ಲಿ ಅವರು ಹುಟ್ಟುತ್ತಾರೆ ಅವ್ರಿಗೆ ನೋಡಿ ವಿಶೇಷವಾಗಿ ವಿದೇಶ ಪ್ರಯಾಣದಲ್ಲಿ ಕೂಡ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ನೋಡಿ ಈಗ ಮಗು ಹುಟ್ಟಿದ ಮೇಲೆ ಅವ್ರ ತಂದೆನೋ ತಾಯಿನೋ ಈಗ ಬೇರೆ ಕಡೆ ಹೋಗಿ ಒಂದು ವ್ಯಾಪಾರಕ್ಕನೋ ಉದ್ಯೋಗಕ್ಕೋಸ್ಕರನೋ ಹೋಗುವಂಥದ್ದು ನೋಡಿರ್ತೀವಿ. ಯಾಕಂದರೆ ಈ ಮಗುವಿನ ಜನನದಿಂದ ಅವ್ರಿಗೆ ಅನುಗ್ರಹ ಆಗಿ ವಿದೇಶಕ್ಕೆ ಹೋಗಿ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಕೊಳ್ಳುವಂಥದ್ದು ಕೂಡ ಅಥವಾ ವಿದ್ಯಾಭ್ಯಾಸಕ್ಕೆ ಕೂಡ ಹೋಗ್ತಾರೆ. ಈ ರೀತಿ ಆಗುವಂಥದ್ದು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ನೋಡಿ ವಿಶೇಷವಾಗಿ ತೀರ್ಥಯಾತ್ರೆ ಮತ್ತಿತರ ಸನ್ನಿವೇಶಗಳು ಕೂಡ ಎದುರಾಗುತ್ತೆ ಅಂತ ಹೇಳ್ತಾರೆ. ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು ನೋಡಿ, ಸಾಮಾನ್ಯವಾಗಿ ತೀರ್ಥಯಾತ್ರೆಗಳು ಹೋಗ್ಬೇಕಂತಂದರೆ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಪೂರ್ವ ಜನ್ಮದ ಸುಕೃತ ಇದ್ರೇ ಸಾಧ್ಯ ಅಂತ. ನೋಡಿ ಈಗ ಎಷ್ಟೋ ಜನ ವಯಸ್ಸಾಗಿರೋರು ಇರ್ತಾರೆ ಮನೆಯಲ್ಲಿ, ಯಾವುದೋ ಒಂದು ಕಾಶಿನೋ ಅಥವಾ ಎಲ್ಲೋ ಒಂದು ಹತ್ರ ಹೋಗಬೇಕು, ಈಗ ಬದ್ರಿನಾಥ್, ಕೇದಾರ್ನಾಥ್, ಋಷಿಕೇಶು, ಯಮುನೋತ್ರಿ, ಇಲ್ಲಿ ತೀರ್ಥ ಕ್ಷೇತ್ರಗಳು ಮತ್ತು ಕುಲದೇವರಾಗಲಿ ಮತ್ತು ಎಲ್ಲಾದರೂ ಆಗಲಿ ಒಂದು ತೀರ್ಥಕ್ಷೇತ್ರಗಳಿಗೆ ತುಂಬ ಜನ ದೇವಸ್ಥಾನಗಳಿಗೆ ಹೋಗಬೇಕು, ದೇವರ ದರ್ಶನಗಳನ್ನು ಮಾಡಬೇಕು ಅಂತೆಲ್ಲ ತುಂಬ ಆಸೆ ಪಡ್ತಾ ಇರ್ತಾರೆ. ಆದರೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ನದಿ ಸ್ನಾನಗಳು ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ. ನೋಡಿ ಯಾವಾಗ ಒಂದು ಮಗು ರವಿದೇಶೆಯಲ್ಲಿ ಜನನ ಆಗುತ್ತೆ, ಆ ಮನೆಯಲ್ಲಿ ತೀರ್ಥಕ್ಷೇತ್ರ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗುತ್ತೆ, ಅನುಕೂಲ ಆಗುತ್ತೆ. ವಿದೇಶ ಪ್ರಯಾಣದಲ್ಲಿನೂ ಕೂಡ ಇದಾಗ್ಬೋದು. ಆದರೆ ಬಂಧು ಮಿತ್ರರ ವಿರೋಧ ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವುದರಿಂದ ಅದನ್ನು ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕಾಗುತ್ತೆ. ಇನ್ನು ಯಾವ ವ್ಯಕ್ತಿಯು ರೋಹಿಣಿ, ಹಸ್ತ ಹಾಗೂ ಶ್ರವಣ ನಕ್ಷತ್ರದಲ್ಲಿ ಜನನವಾದ ನೋಡ್ಕೋಬೇಕು. 3 ನಕ್ಷತ್ರಗಳು ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಜನನವಾದರೆ ಇವರು ಚಂದ್ರದಶೆಯಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಬೇಕಾಗುತ್ತೆ. ಇವರ ಪ್ರಾರಂಭದಿಂದ ಚಂದ್ರದಶೆಯಲ್ಲಿ ಇರ್ತಾರೆ. ಈ ದಶೆಯು 10 ವರ್ಷಗಳ ಕಾಲ ಇರುತ್ತೆ ಅಂತ. ನೋಡಿ 10 ವರ್ಷಗಳ ಕಾಲ ಚಂದ್ರದಶೆ ಇರುವಂಥದ್ದು. ಈ ಕಾಲದಲ್ಲಿ ಈ ಜಗಳಗಳು ಕಲಹಗಳು ಜಾಸ್ತಿ ಅಂತ ಹೇಳುತ್ತೆ. ನೋಡಿ ಮಗು ಹುಟ್ಟಿದಾಗಿಂದ ಮನೆನೇ ಒಡೆದೋಯ್ತು, ತುಂಬ ಮನೇಲಿ ಕಿರಿಕಿರಿ ಗಲಾಟೆಗಳು ಆಗ್ತಾ ಇರುತ್ತೆ. ಯಾಕೆ ನೋಡಿ ಚಂದ್ರ ದಶೆಯಲ್ಲಿ ಒಂದು ಮಗು ಜನನ ಆಗಿದ್ದಾಗ ಸುಮ್ಮನೆ ವಿನಾಕಾರಣ ಜಗಳಗಳು, ಕಲಹಗಳು, ಅಕ್ಕಪಕ್ಕದವ್ರ ಜೊತೆ ಜಗಳ, ನೆಂಟರಿಷ್ಟರೊಂದರ ಜೊತೆ ಜಗಳಗಳು ಮತ್ತು ವ್ಯಾಪಾರ ಉದ್ಯೋಗಗಳಲ್ಲಿ ಸುಮ್ಮನೆ ಕಿರಿಕಿರಿಗಳು ಈ ರೀತಿ, ಮತ್ತು ಗಂಡ ಹೆಂಡರಲ್ಲಿ ಥರಲ್ಲಿ ವಿರಸ್ತ ಆಗ್ಬಿಡುತ್ತೆ. ನೋಡಿ ಮಗು ಹುಟ್ಟಿರುತ್ತೆ, ಅವರು ಇರೋದೇ ಇಲ್ಲ ಜೊತೆಲಿ ಒಂದು 1 ವರ್ಷ 2 ವರ್ಷ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಈ ರೀತಿಯಲ್ಲಿ ಆಗುತ್ತೆ. ಚಂದ್ರದಶೆಯಲ್ಲಿ ಏನಾದರೂ ಮಗು ಜನನವಾಗಿದ್ದರೆ ಈ ರೀತಿ ಗೋಚಾರದಲ್ಲಿ ಇರುವುದರಿಂದ ಚಂದ್ರ ಶಾಂತಿಯನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುವಂಥದ್ದು. ಇನ್ನು ಮನೆಗಳಲ್ಲಿ ಕೂಡ ಕಲಹಗಳು ಹೆಚ್ಚು ಅಂತ ಕೂಡ ಹೇಳ್ತಾ ಇದ್ದೆ. ನೋಡಿ ಮನೆಯಲ್ಲಿ ತುಂಬ ಕಲಹಗಳು, ಸುಮ್ಮನೆ ಏನೋ ವಿನಾಕಾರಣ ಸುಮ್ಮನೆ ಏನೋ ಮಾತಾಡೋದು, ಅವರೇನೋ ಅಂದ್ರು ಅಂತ ಇವ್ರು ಗಲಾಟೆ ಮಾಡ್ಕೊಳ್ಳೋದು, ಅದರಿಂದ ಮತ್ತೆ ಸುಮ್ಮನೆ ಮನೆಯೇ ಒಡೆದೋಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಮಗು ಏನಾದರೂ ಚಂದ್ರ ಈ ಒಂದು ನಕ್ಷತ್ರಗಳಲ್ಲಿ ಜನನವಾಗಿದ್ದು ಚಂದ್ರ ದಶೆಯಲ್ಲಿ ಜನನವಾಗಿದ್ದರೆ ಕೆಲವೊಂದು ಪರಿಹಾರಗಳಿರುತ್ತೆ, ಅದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾವ ವ್ಯಕ್ತಿಯು ಮೃಗಶಿರ, ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳಲ್ಲಿ ಜನನವಾಗಿದ್ದರೆ ನೋಡಿ ಈ ದಶೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ 7 ವರ್ಷ ಇರುತ್ತೆ ಅಂತ. ನೋಡಿ ಧನಿಷ್ಠ ನಕ್ಷತ್ರ ಆಗಲಿ ಅಥವಾ ಮೃಗಶಿರ ಅಥವಾ ಚಿತ್ತ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದರೆ ಇದು ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ. ಈ ದಶೆ 7 ವರ್ಷ ಇರುತ್ತೆ. ಇದು ನೋಡಿ ಕುಜದಶೆ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಮಂಗಳ ದಶೆಯಲ್ಲಿ ಇರುವಂಥದ್ದು. ಕುಜದಶೆಯಲ್ಲಿ ಏನಾದರೂ ಜನನವಾಗಿದ್ದರೆ ಏನಾಗುತ್ತೆ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. 7 ವರ್ಷಗಳ ಕಾಲ ಇರುವಂಥದ್ದು. ಈ ಆಸ್ತಿ ವಿಚಾರದಲ್ಲಿ ವಿವಾದಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಈ ರೀತಿ ನೋಡಿ ಕುಜದಶೆಯಲ್ಲಿ ಏನಾದರೂ ನಾವು ಭೂಮಿಕಾರಕ ಅಂತ ಹೇಳ್ತೀವಿ ನಾವು ಕುಜನನ್ನು, ಏನಾದರೂ ಈ ಕುಜದಶೆಯಲ್ಲಿ ಏನಾದರೂ ಜನನ ಆಯಿತು ಅಂತಂದರೆ ಭೂಮಿ ವಿಚಾರದಲ್ಲಿ ಹೊಡೆತ ಬೀಳುತ್ತೆ, ವಿವಾದಗಳು ಜಾಸ್ತಿ ಆಗುತ್ತೆ. ಯಾವುದೋ ಒಂದು ಮನೆಯಲ್ಲಿ ಒಂದು ಈಗ ಭೂಮಿ ಇರುತ್ತೆ, ಯಾವುದೊಂದು ಆಸ್ತಿ ಇರುತ್ತೆ, ಒಂದು ಹೊಲ ಗದ್ದೆಗಳನ್ನು, ಈ ವಿಚಾರಗಳಲ್ಲಿ ಜಗಳಗಳು ಜಾಸ್ತಿ ಆಗುವಂಥದ್ದು ಕೂಡ, ವಿವಾದಗಳು ಆಗುವಂಥದ್ದು ಕೂಡ ನೋಡ್ಕೋಬೇಕಾಗತ್ತೆ. ಆಮೇಲೆ ಏನಾದರೂ ನ್ಯಾಯಾಲಯದಲ್ಲಿ ಏನಾದರೂ ವಿಚಾರಗಳಿದ್ದರೆ ಅದರಲ್ಲಿ ಯಶಸ್ಸು ಕೂಡ ಕಾಣುವಂಥದ್ದು ಕೂಡ ನೋಡ್ಬೋದು. ಯಾವ ಮಗು ಈ ಕುಜ ದಶೆಯಲ್ಲಿ ಜನನವಾಗುತ್ತೆ, ನ್ಯಾಯಾಲಯದಲ್ಲಿ ಏನಾದರೂ ಆಸ್ತಿ ವಿಚಾರವಾಗಿ ತೊಂದರೆಗಳಾಗಿದ್ದರೆ ನೋಡಿ ಜಯ ಸಿಗುತ್ತೆ. ಆದರೆ ಸಾಮಾನ್ಯವಾಗಿ ಭೂಮಿ ವಿಚಾರದಲ್ಲಿ ನಿಮಗೆ ತೊಂದರೆ ಆದರೂ ಕೂಡ ನೋಡಿ ನ್ಯಾಯಾಲಯದಲ್ಲಿ ಏನಾದರೂ ಆಸ್ತಿನೋ ಅಥವಾ ಜಗಳಗಳಾಗಿದ್ದು ಈ ಆಸ್ತಿ ವಿಚಾರವಾಗಿ ತುಂಬ ಕಲಹಗಳಾಗಿ ತುಂಬ ವರ್ಷದಿಂದ ನಡ್ಸ್ಕೊಂಡ್ಬರ್ತಾ ಇರ್ತಾರೆ. ನೋಡಿ ಈಗ ಕೋರ್ಟಿಗೆ ಹೋಯ್ತು ಅಂತಂದರೆ ತುಂಬ ಕಷ್ಟ, ಇದು ಬೇಗ ಡಿಕ್ಲೇರ್ ಆಗಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಆವಾಗ ಮನೆಯಲ್ಲಿ ಏನಾದರೂ ಕುಜ ದಶೆಯಲ್ಲಿ ಮಗು ಜನನ ಆಯಿತು ಅಂತಂತಂದರೆ ನೋಡಿ ವಿಶೇಷವಾಗಿ ಅವೆಲ್ಲವೂ ಕೂಡ ನಿರ್ನಾಮ ಆಗಿ ಅವ್ರ ಕಡೆಗೆ ಆ ಒಂದು ಯಶಸ್ಸು ಸಿಗುವಂಥದ್ದು ಕೂಡ ನಾವು ನೋಡ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳುವಳಿಕೆ ನೀಡಿದ್ದೀರಾ, ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ.
ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.